ದೇಶದ ಐತಿಹಾಸಿಕ ಕ್ಷಣಗಳಲ್ಲಿ ಒಂದಾದಂತಹ ರಾಮಲಲ್ಲ ಅಂದರೆ ಶ್ರೀರಾಮಚಂದ್ರನ ರಾಮಲಲ್ಲನ ಮೂರ್ತಿಯನ್ನು ಕೆತ್ತಿದಂತಹ ಅರುಣ್ ಯೋಗಿರಾಜ್ ಅವರಿದ್ದಾರೆ. ಇವತ್ತಿಗೆ 1 ವರ್ಷಗಳು ಕಳೀತಾ ಇದೆ. ಸೊ ಈ ಸಂದರ್ಭದಲ್ಲಿ ಅವ್ರನ್ನ ಮಾತಾಡ್ಸೋಣ. ಸರ್, 1 ವರ್ಷ ಕಳೀತಾರೆ ಸರ್ ರಾಮ ಮಂದಿರ ಓಪನ್ ಆಗಿ. ಭಾಳ ದೊಡ್ಡ ಐತಿಹಾಸಿಕ ಕ್ಷಣ. ಅಲ್ಲಿ ನಿಮ್ಮ ವಿಗ್ರಹ ಅಂದರೆ ಮೈಸೂರಿನ ಶಿಲ್ಪಿಯಾದಂತಹ ನಿಮ್ಮ ವಿಗ್ರಹ ಇದೆ ಸರ್. ನಮ್ಮ ವಿಗ್ರಹ ಅಲ್ಲ, ಅದು ನಮ್ಮ ದೇಶದ ವಿಗ್ರಹ. ಅದು ನಿರ್ಮಾಣ ಮಾಡೋಕ್ಕೆ ಭಗವಂತ ನಮ್ಮನ್ನು ಆಯ್ಕೆ ಮಾಡಿಕೊಂಡ್ರು. ಅದೇ ನಮಗೆ ತುಂಬ ದೊಡ್ಡ ಆಶೀರ್ವಾದ. 1 ವರ್ಷ ಕಳೀತಾ ಇದೆ. ಈಗ ಏನು ಅನಿಸುತ್ತೆ ಸರ್, ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಜನಗಳು ಹೋಗ್ತಾ ಇದ್ದಾರೆ, ಇವತ್ತು ಪ್ರದರ್ಶನ ಬೇರೆ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ಅದು ಅಯೋಧ್ಯೆ ನೋಡಿ, ಇದು ಭಾಳ ವರ್ಷದಿಂದ ಆಗಬೇಕಾದಂಥ ಒಂದು ಕೆಲಸ. ಈ ಸಮಯದಲ್ಲಿ ಆಗಿದೆ ಅನ್ನೋದೇ ನಮಗೆ ಪುಣ್ಯ. ಅದರಲ್ಲೂ ಇನ್ನೂ ಹೆಚ್ಚಿನ ವಿಶೇಷ ನನಗೆ ಅಂದರೆ ಮೂಲ ವಿಗ್ರಹ ಮಾಡುವಂಥ ಸಿಕ್ಕ ಅವಕಾಶ ಆಗಿರ್ಬೋದು, ಅದು ಆಯ್ಕೆ ಆದ ಅವಕಾಶ ಇರ್ಬೋದು. ಅದಾದ ನಂತರ ಈಗ 1 ವರ್ಷ ಪೂರ್ತಿ ದೇಶಾದ್ಯಂತ ಬೇರೆ ದೇಶಗಳೆಲ್ಲ ಪ್ರವಾಸ ಮಾಡ್ತಾಯಿದ್ದೀನಿ. ಜನರ ಪ್ರೀತಿ, ಅವರ ಒಂದು ಹರ್ಷವನ್ನು ನಾನು ಅನುಭವಿಸಿದ್ದೀನಿ. ಅವರು ಬರೀ ಬಾಯಿ ಮಾತಲ್ಲಿ ಹೇಳೋಕ್ಕಾಗಲ್ಲ, ಅಂತ ಅಕ್ಷರಗಳಲ್ಲಿ ಹೇಳೋಕ್ಕಾಗಲ್ಲ, ಅಷ್ಟು ಆಸೆ ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ. ಬರೀ ಭಾರತದಲ್ಲ, ಹೊರದೇಶಲ್ಲೂ ಸಹ. ಆ ನಿಟ್ಟಿನಲ್ಲಿ ಇದು ಎಷ್ಟು ಮುಖ್ಯ ಆಗಿತ್ತು ನಮ್ಮ ಭಾರತೀಯರಿಗೆ ಅನ್ನೋದು ನನಗೆ ಮನವರಿಕೆ ಆಗುತ್ತೆ. ವಿಶೇಷ ಏನಂದರೆ ಅವ್ರಿಗೆ ಏನು ಬೇಕೋ ಅದನ್ನು ಅಷ್ಟು ಸುಂದರವಾಗಿ ಮಾಡಿಸ್ಕೊಂಡಿದ್ದಾರಲ್ಲ, ಅದಕ್ಕೆ ನಮ್ಮನ್ನು ಆಯ್ಕೆ ಮಾಡ್ಕೊಂಡು ಅದು ನನಗೆ ಭಾಳ ನಮ್ಮ ದೊಡ್ಡ ಸೌಭಾಗ್ಯ. ಸರ್, ಈಗ ಇಲ್ಲಿ ಯಾವ್ಯಾವ ಪ್ರದರ್ಶನ ಮಾಡ್ತಾಯಿದ್ದಾರೆ ಸರ್? ಅಂದರೆ ಯಾವ್ಯಾವ ವಿಗ್ರಹಗಳು ಮತ್ತು ಯಾವ್ಯಾವ ಭಾಗಕ್ಕೆ ತೆರಳಲಿದೆ ಈ ವಿಗ್ರಹಗಳು? ಇಲ್ಲಿ ನಾವು ಶ್ರೀರಾಮನ ವಿಗ್ರಹಕ್ಕೆ ನಿರ್ಮಾಣ ಮಾಡಿದ ಪೀಠ, ನಂತರ ದಿನದಲ್ಲಿ ಅದು ಚಿನ್ನದ ಪೀಠೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಈ ಒಂದು ಪೀಠವನ್ನು ನಾನು ವಾಪಸ್ ತೊಗೊಂಬಂದಿರ್ತೀನಿ. ಅದು ನಂತರ ಒಂದು ಕಣ್ಣೆ ಮಾಡಲಿಕ್ಕೆ ಉಪಯೋಗಿಸಿದ ಉಳಿಸುತ್ತಿಗೆಗಳನ್ನ, ಮತ್ತು ಒಂದು ಶ್ರೀನಿವಾಸನ ವಿಗ್ರಹ, ಮತ್ತು ಆನಂದ ತಾಂಡವ ಮತ್ತು ಕೃಷ್ಣ, ಈ ರೀತಿಯಾದ ಶಿಲ್ಪಗಳನ್ನ ನಾವು ಇಟ್ಟಿದ್ದೀವಿ. ಏಕೆಂದರೆ ಮೂರ್ತಿಯ ಒಳಗಡೆ ಒಂದು ಕಲೆ ಇದೆ. ಆ ಕಲೆಯನ್ನು ಜನ ನೋಡಲಿ ಅಂತ ನನಗೆ ಆಸೆ ಇತ್ತು. ಅದನ್ನು ಪ್ರದರ್ಶನ ಮಾಡೋದು ನಾವು ಯಾವತ್ತೂ ಈ ಥರ ಪ್ರದರ್ಶನ ಎಲ್ಲ ಮಾಡಿಲ್ಲ. ಇದೇ ಮೊದಲನೇ ಬಾರಿಗೆ ನಾವು ಕೆತ್ತನೆ ಮಾಡಿದ ಕೆಲಸ ಜನಕ್ಕೆ ಪ್ರದರ್ಶನಕ್ಕೆ ಇಟ್ಟಿರೋದು. ಮೊನ್ನೆ ಒಂದು ಸುದ್ದಿ ನೋಡ್ತಾ ಇದ್ವಿ ಸರ್, ಅಂದರೆ ಶ್ರೀರಾಮ ಮಂದಿರ ಅಂದರೆ ರಾಮಲಲ್ಲ ವಿಗ್ರಹನ ಯಾವುದೋ ಒಂದು ಸ್ಪೈ ಕ್ಯಾಮ್ರಾದಲ್ಲಿ ಕನ್ನಡಕದಲ್ಲಿ ಕ್ಯಾಮ್ರಾ ಇಟ್ಕೊಂಡು ಹೋಗಿ ಅದನ್ನು ರೆಕಾರ್ಡ್ ಮಾಡ್ತಾಯಿದ್ರು ಅಂತೇಳಿ ಸುದ್ದಿ ಬಂತು. ಅವನ್ನ ಅರೆಸ್ಟ್ ಕೂಡ ಮಾಡಿದ್ರು. ಈಗ ನಾವು ಈ ಒಂದು ವಿಗ್ರಹಗಳನ್ನ ಫೋಟೋ ತೆಗೆದಿದ್ದೀವಿ, ವಿಡಿಯೋ ತೆಗೆದಿದ್ದೀವಿ. ಪ್ರಾಣ ಪ್ರತಿಷ್ಠಾಪನೆ ಆದಮೇಲೆ ಆ ಥರ ವೀಡಿಯೋ ಮಾಡೋದು ತಪ್ಪು ಅಂತ ಅನ್ಸುತ್ತೆ? ತಪ್ಪು ಅನ್ನೋದಕ್ಕಿಂತ ನಾವು ಅದರದ್ದೇ ಒಂದು, ಈಗ ಮನೆಯಲ್ಲೇ ಆದ್ರೂ ಅಡುಗೆ ಮನೆಗೆ ಬೇರೆ ಒಂದು ನಾವು ಇದನ್ನು ಬಳಸ್ತೀವಿ. ನಮ್ಮ ದೇವಸ್ಥಾನಕ್ಕೆ ಅದರದ್ದೇ ಆದ ಒಂದು ನಿಯಮಗಳನ್ನ ಇಟ್ಕೊಂಡಿದ್ದೀವಿ. ಏನಕ್ಕೆ ಅಂದರೆ ಹೈಜೀನ್ಗೋಸ್ಕರ. ಅದು ಚಪ್ಪಲಿಯನ್ನು ಬಿಟ್ಟು, ಯಾಕಂದರೆ ಅದು ಯಾವುದೇ ಧೂಳು ನಮ್ಮ ಕಾಲು ಧೂಳು ಆಗದೇ ಇರಲಿ ಅಂತ ಇರ್ಬೋದು. ಕೆಲವೊಮ್ಮೆ ನಲ್ಲಿ ಪ್ರಸಾದಗಳನ್ನ ಸೇವನೆ ಮಾಡ್ತೀವಿ, ಅದರಿಂದ ಬೇರೆಯವ್ರನ್ನ ಒಳಗಡೆ ಗರ್ಭಗುಡಿಯೊಳಗೆ ಹೋಗೋದು ನಿಷೇಧ ಇರ್ಬೋದು. ಜಸ್ಟ್ ಹೈಜೀನ್ ಪರ್ಪಸ್ಸಿಗೆ ನಾವು ಅದನ್ನು ಮಾಡಿರ್ತೀವಿ. ಸೊ ಆ ಕೆಲಸಕ್ಕೆ ಈಗ ನೋಡಿ, ನಾವು ಕ್ರಿಕೆಟಿಗೆ ಅದರದೇ ಆದ ಒಂದು ಉಡುಪು ಇದೆ, ಅದರದೇ ಆದ ಒಂದು ವೇಷಭೂಷಣಗಳಿದೆ. ಫುಟ್ಬಾಲ್ಗೆ ಅದರದೇ ಒಂದು ವೇಷಭೂಷಣಗಳಿದೆ. ಅದನ್ನು ಫಾಲೋ ಮಾಡಿದ್ರೆ ಅದು ಅಂತ ಹೇಳೋದು. ದೇವಸ್ಥಾನಕ್ಕೆ ಅದು ಬೇಡ ಅಂತಂದಿದ್ರೆ ಬೇಡ, ಅವರ ಒಂದು ಕಮಿಟಿಯವರು ಅದು ವಿಡಿಯೋ ಮಾಡ್ಕೊಳ್ಳೋದಿರಲಿ. ಈಗಿನ ಸಮಯದಲ್ಲಿ ಬೇರೆ ಅವರ ಕಮರ್ಷಿಯಲ್ ಆಸ್ಪೆಕ್ಟಿಗೆ ಅದನ್ನು ತುಂಬ ಬಳಸ್ಕೊತಾರೆ. ಅದು ಮೋಸ್ಟ್ಲಿ ಟ್ರಸ್ಟ್ನವ್ರದ್ದು ಒಂದು ಡಿಸಿಷನ್ ಆಗಿರುತ್ತೆ, ಯಾರು ಅದನ್ನು ಕ್ಯಾಮ್ರಾ ತೆಗಿಬಾರ್ದು ಅನ್ನೋದನ್ನು. ಅವ್ರ ಡಿಸಿಷನ್ನ ಕೆಲವೊಮ್ಮೆ ನಾವು ರೆಸ್ಪೆಕ್ಟ್ ಕೊಡಬೇಕಾಗಿರುತ್ತೆ. ಒಬ್ಬೊಬ್ಬರು ಅವಕಾಶ ಕೊಡ್ತಾರೆ, ಆ ಅವಕಾಶ ಕೊಟ್ಕಡೆ ತಗೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಅಂದರೆ ನಾವು ತೆಗಿಲೇಬಾರ್ದು ಅಂತ ನಮ್ಮ ಶಾಸ್ತ್ರ ಆ ಥರದೆಲ್ಲ ಏನಿಲ್ಲ. ಸರ್, ಒಟ್ಟಾರೆ ಈ ಒಂದು ಕಲಾಕೃತಿ ಪ್ರದರ್ಶನ ಎಷ್ಟು ದಿನಗಳ ಕಾಲ ನಡೆಯುತ್ತೆ? ನಮ್ಗೆ ಇವತ್ತಿಂದ 3 ದಿನ. ಇವತ್ತು ಶುಕ್ರವಾರ, ಶನಿವಾರ, ಭಾನುವಾರ ಸಂಜೆ ತನಕ ಇದೊಂದು ಪ್ರದರ್ಶನ ನಡೆಯುತ್ತೆ. ಮೈಸೂರಿನಲ್ಲಿ ಏನಾದ್ರು ಈ ರೀತಿಯಾದಂಥ ಕಲಾಕೃತಿಗೆ ಆರ್ಡರ್ ಏನಾದ್ರು ಬಂದಿದೆಯಾ? ಇಲ್ಲ, ಆರ್ಡರ್ಸ್ ಬರ್ತಾ ಇದೆ ಸರ್, ಎಲ್ಲ ಕಡೆಯಿಂದ ಪ್ರಪಂಚಾದ್ಯಂತ ಬರ್ತಾ ಇದೆ. ಕೆಲವೊಮ್ಮೆ ಏನಾಗುತ್ತೆ, ವ್ಯಾವಹಾರಿಕವಾಗಿ ನಾವು ಸಿಕ್ಕ ಕೆಲಸವನ್ನು ಮಾಡಿ ಕಳಿಸ್ಕೊಟ್ಬಿಡ್ತೀವಿ. ಆದರೆ ನನಗೆ ಕೆಲವೊಮ್ಮೆ ನಾವು ಒಬ್ಬರು ಕಲಾವಿದರಿದ್ದೀವಿ, ನಾವು ಕಲೆ ಅಂತ ಹೇಗೆ ಜನಕ್ಕೆ ಇದನ್ನು ತೋರಿಸೋದು ಅಂತ ಅನ್ನಿಸ್ತಾಯಿತ್ತು. ಈ ರೀತಿಯ ಅದಕ್ಕೆ ಒಂದು ಆಯೋಜನೆಯನ್ನು ಮಾಡಿದ್ದೀವಿ. 1 ವರ್ಷ ಕಳೆದಿದೆ ಸರ್, ಅಂದರೆ ಭಾಳ ವರ್ಷಗಳಾದ ಥರ ಫೀಲ್ ಆಗ್ತಾ ಇದೆಯಾ ಹೇಗೆ ಅಂತ? ನನಗೆ 1 ವರ್ಷ ಎಷ್ಟು ಜಲ್ದಿ ಆಯಿತು ಅನ್ನೋದೇ ಗೊತ್ತಿಲ್ಲ. ಬಟ್ ಈ ಮಧ್ಯದಲ್ಲಿ ನಡೆದಂಥ ವಿಷಯಗಳು ಅಷ್ಟೇ ಎಲ್ಲ ಕನಸಲ್ಲಿ ನಡೆದಾಗಿದೆ. ಹೋದ ಕಡೆಯಲ್ಲೆಲ್ಲ ಜನ ಅಷ್ಟೊಂದು ಪ್ರೀತಿ ನೀಡ್ತಾರೆ. ಬೇರೆ ರಾಜ್ಯದಲ್ಲಾಗಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆಸ್ತಾರೆ ಅಂದರೆ ಸಾವಿರಾರು ಜನ ಬರ್ತಾರೆ ಅಲ್ಲಿ ನೋಡಲಿಕ್ಕೆ. ಅಂದಾಗ ಏನಪ್ಪ, ಒಬ್ಬ ಶಿಲ್ಪಿ ನೋಡಲಿಕ್ಕೆ ಇಷ್ಟು ಜನ ಬರ್ತಾರೆ ಅಂತ ನನಗೆ ಆಶ್ಚರ್ಯ ಆಗಿದ್ದು ಉಂಟು. ಅಷ್ಟೇ, ಭಗವಂತ. ಶಿಲ್ಪಿಯಾಗಿ ಅದನ್ನು ನೋಡಿದ್ರಿ ಸರ್, ಒಬ್ಬ ಭಕ್ತನಾಗಿ ನೋಡ್ಬೇಕಾರೆ ಏನು ಅನ್ಸುತ್ತೆ ಸರ್? ನಾನು ಅವತ್ತು ರಾತ್ರಿನೇ ಭಕ್ತನಾಗ್ಬಿಟ್ಟೆ. ಈಗ ಪ್ರತಿಷ್ಠಾಪನೆ ಹಿಂದಿನ ದಿವಸ ನಾವು ಅಲ್ಲಿ ಗರ್ಭಗುಡಿಯಲ್ಲಿ ಕೂತಾಗ ಹೇಳಿದೆ ಅಲ್ವ, ನಾವು ಅದು ನಾನು ಮಾಡಿದ ವಿಕೃತಿ ನನಗೆ ಕಾಣಿಸ್ಲಿಲ್ಲ. ಅಂದರೆ ನನ್ನ ನಿರ್ಮಾಣ ಅಲ್ಲ ಅದು. ನಾನು ಒಬ್ಬ ಭಕ್ತನಾಗಿ ಅದನ್ನು ವೀಕ್ಷಣೆ ಮಾಡಿದ್ದೆ. 2 ಬಾರಿ ಹೋದೆ ಅಲ್ವ ಅಯೋಧ್ಯೆಗೆ. ನಾನೇನು ಅಯೋಧ್ಯೆ ನಿರ್ಮಾಣ ಮಾಡಿದ ಶಿಲ್ಪಿ ಅಂತಲೇ ಹೋಗಲಿಲ್ಲ, ನಾನು ಒಬ್ಬ ಭಕ್ತನಾಗೇ ಹೋಗಿ ನಾರ್ಮಲ್ ಕ್ಯೂಯಲ್ಲಿ ಹೋಗಿ ನೋಡ್ಕೊಂಡು ಬಂದೆ. ಥ್ಯಾಂಕ್ ಯು. ಸೊ ಇವಿಷ್ಟು ಅರುಣ್ ಯೋಗಿರಾಜ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್, ಇಂಡಿಯನ್ ಟಿವಿ, ಮೈಸೂರು.